ನಾನಿವತ್ತು ಯಶವಂತಪುರ ಜಂಕ್ಷನ್ ಇದ್ದೀನಿ. ಹಿಂದೆ ನೋಡ್ತಾ ಇರ್ಬೋದು, ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ ಯಾಕಂದರೆ ಕನ್ಸ್ಟ್ರಕ್ಷನ್ ನಡೀತಿದೆ. ಇವತ್ತು ನಾನು ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಂಕ್ಷನಿಂದ ಅಂದರೆ ಮೆಜೆಸ್ಟಿಕ್ನಿಂದ ಸಾಂಗ್ಲಿ ಹೋಗುವ ಸೌತ್ ವೆಸ್ಟರ್ನ್ ಕ್ವೀನ್ ಅಂದರೆ ಯಾವ್ದು ಹೇಳಿ ನೋಡೋಣ, ಅದೇ ಕಂಟ್ರಿಗೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು. ಈ ಟ್ರೈನು ಡೈಲಿ SPCಯಿಂದ ಅಂದರೆ ಮೆಜೆಸ್ಟಿಕ್ನಿಂದ 11 ಗಂಟೆಗೆ ಬಿಟ್ಟು ಸಾಂಗ್ಲಿಗೆ ನೆಕ್ಸ್ಟ್ ಡೇ ಅಂದರೆ ಮಾರನೇ ದಿನ ಒಂದು ಗಂಟೆಗೆ ಮಧ್ಯಾಹ್ನ 1 ಗಂಟೆಗೆ ಸೇರುತ್ತೆ. ಇವತ್ತು ನಾನು ಯಶವಂತಪುರದಿಂದ ಅಲ್ನಾವರ ಜಂಕ್ಷನ್ ಅಷ್ಟೇ ಹೋಗ್ತೀನಿ, ಯಾಕಂದರೆ ನಮ್ಮ ಫ್ರೆಂಡ್ಸ್ ಜೊತೆ ದಾಂಡೇಲಿ ಟ್ರಿಪ್ ಹೋಗ್ತಾ ಇದ್ದೀನಿ. ಈ ಎಕ್ಸ್ಪ್ರೆಸ್ ಅಂತಲೇ ಎಲ್ರಿಗೂ ಗೊತ್ತಿರೋದು. ಇದು 1995ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಇದಕ್ಕೆ ಕಿತ್ತೂರು ಎಕ್ಸ್ಪ್ರೆಸ್ ಅಂತ ಹೆಸರಿತ್ತು, ಆದರೆ ಈಗ ಅದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತ ಚೇಂಜ್ ಮಾಡಿದ್ದಾರೆ. ಯಶವಂತಪುರ ಜಂಕ್ಷನ್ ಬಗ್ಗೆ ಮಾತಾಡಬೇಕು ಅಂದರೆ ಇದನ್ನು ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿಂದ 3 ಲೈನ್ ಹೋಗುತ್ತೆ. ಒಂದು ಮೆಜೆಸ್ಟಿಕ್ ಕಡೆಗೆ, ಇನ್ನೊಂದು ಹೆಬ್ಬಾಳ ಯಲಹಂಕ ಲೈನು ಅಂದರೆ ಧರ್ಮವನಕ್ಕೆ ಹೋಗುತ್ತೆ, ಇನ್ನೊಂದು ಬಂದ್ಬಿಟ್ಟು ತುಮಕೂರು, ವೀರೂರು, ಟಿಪ್ಟೂರು ಆ ಲೈನಲ್ಲಿ ಜಾಯ್ನ್ ಆಗುತ್ತೆ. ಈ ಜಂಕ್ಷನಲ್ಲಿ ಟೋಟಲ್ 6 ಪ್ಲ್ಯಾಟ್ಫಾರ್ಮ್ ಇದೆ. ಮೊದಲನೇ ಮತ್ತು 2ನೇ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಅದನ್ನು ಹೆಬ್ಬಾಳ ಯಲಹಂಕ ಲೈನ್ ಕಡೆ ಹೋಗೋ ಟ್ರೈನ್ಗೆ ಇಟ್ಟಿದ್ದಾರೆ. ಇನ್ನು ಮಿಕ್ಕಿದ ಕಡೆ ಎಲ್ಲ ನಾರ್ಮಲ್ ಡೀಸೆಲ್ ಇಂಜಿನಿಂದ ಓಡ್ತಿತ್ತು, ಆದರೆ ಈಗ ಅದು ರೀಸೆಂಟಾಗಿ ಎಲೆಕ್ಟ್ರಿಫೈಡ್ ಆಗಿದೆ. ಮ್ಯಾಕ್ಸಿಮಮ್ 110 ಸ್ಪೀಡ್ ಇರುತ್ತೆ ಆ್ಯಾವ್ರೇಜ್ ಆಗಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಟ್ರೈನಲ್ಲಿ ಜರ್ನಿ ಮಾಡಿಲ್ಲ, ಇವತ್ತು ನನ್ನ ಫಸ್ಟ್ ಜರ್ನಿ ನೋಡೋಣ. ಸೌತ್ ವೆಸ್ಟರ್ನ್ ಕ್ವೀನ್ ಬೇರೆ ಸಕ್ಕತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನನ್ನ ಜೊತೆ ಜರ್ನಿ ಸ್ಟಾರ್ಟ್ ಮಾಡೋಣ. ಡಿಪಾರ್ಟ್ ಆಯಿತು ಯಶವಂತಪುರದಿಂದ. ಕರೆಕ್ಟಾಗಿ 11:15ಕ್ಕೆ ಡಿಪಾರ್ಟ್ ಮಾಡಿದ್ದಾರೆ. ಆನ್ ಟೈಮ್ ಅರೈವಲ್, ಆನ್ ಟೈಮ್ ಡಿಪಾರ್ಚರ್ ರಾಣಿ ಚೆನ್ನಮ್ಮ. ಡೀಸೆಲ್ ಇಂಜಿನ್ ನೋಡೋಕ್ಕೆ ಸೈಕಾಗಿದೆ. ಡೀಸೆಲ್ ಇಂಜಿನ್ ಎಲೆಕ್ಟ್ರಿಫೈಡ್. ನಮ್ಮ ಟ್ರೈನ್ ಫುಲ್ ಮಾಡ್ತಿರೋದು ವ್ಯಾಪ್ 7 ಎಲೆಕ್ಟ್ರಿಫೈಡು ಇದೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸ್ಪೀಡ್ ಪಿಕಪ್ ಮಾಡ್ತಿದ್ದೀವಿ. ಇಲ್ಲಿಂದ ನಾನು ಹೇಳ್ದಂಗೆ ಜಂಕ್ಷನ್ ಯಾಕಂತ ಅಂದರೆ ಇಲ್ಲಿಂದ ಯಲಹಂಕ ಲೈನ್ ಹೋಗೋದು, ತುಮಕೂರು ಲೈನು, ಕಿತ್ತೂರು ಲೈನ್ ಅಂತ ಹೋಗುತ್ತೆ ಅಂತ ಹೇಳಿದ್ದೆ. ಅದು ಲೈನ್ ಇಲ್ಲಿ ಹೋಗ್ತಿದ್ದಲ್ಲ, ಇದೇ ಯಲಹಂಕ ಲೈನು. ನಾವು ಹೋಗ್ತಿರೋದು ಇವಾಗ ಟಿಪ್ಟೂರಿಗೆ ಸಿಕ್ಕಿರೋ ಲೈನ್. 13 ನಿಮಿಷ ಡಿಲೇ ಆಗಿ ನಮ್ಮ ಟ್ರೈನ್ ಬಂದಿದೆ ಈಗ ತುಮಕೂರಿಗೆ. ಸ್ಟೇಷನ್ ಕೋಡ್ ಬಂದುಬಿಟ್ಟು TK. ಟೋಟಲ್ 5 ಪ್ಲ್ಯಾಟ್ಫಾರ್ಮ್ ಇರುತ್ತೆ. ನಮ್ಮ ಟ್ರೈನಿಗೆ ಬಂದಿದೆ 3ನೇ ಪ್ಲ್ಯಾಟ್ಫಾರ್ಮ್ಗೆ. ಫುಲ್ಲು ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಎಲ್ಲ ಫುಲ್ ಖಾಲಿ ಬರ್ರಿ ಡಿಪಾರ್ಚರ್ ಆಯಿತು. ತುಮಕೂರು ಮತ್ತು ಬೆಂಗಳೂರಿಗೆ ಹೋಗುವ ಮಿಮು ಲೋಕಲ್ ಟ್ರೈನ್ ಇದು ನಮ್ಮ ಟ್ರೈನು. ನಮ್ಮ ಟ್ರೈನ್ ಇವಾಗ KSR ಬೆಂಗಳೂರಿಂದ ಸಾಂಗ್ಲಿ ಹೋಗಿ ರಾಣಿ ಚೆನ್ನಮ್ಮ ಆಗುತ್ತೆ. ಇದು ರೇಕ್ ಶೇರಿಂಗ್ ಇದೆ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆಗೆ. KSR ಬೆಂಗಳೂರಿಂದ ಬೆಳಗಾವಿ ಹೋಗುತ್ತೆ, ಅದು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಮ್ಮ ಬಗ್ಗೆ ಬಂದ್ಬಿಟ್ಟು S6 ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗಿದೆ ಟಿಪ್ಟೂರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು TTR. 1 ಮಿನಿಟ್ ಡಿಲೇ ಆಗಿ ಬಂದಿದೆ. ಫುಲ್ಲು ಕರ್ವಿಂಗ್ ಸ್ಟೇಷನ್ ಇದು, ಸೈಕಾಗಿದೆ ನೋಡ್ತಾ ಇರ್ಬೋದು ನೀವು. ಒಂದು ನಿಮಿಷ ಅಷ್ಟೇ ಡಿಲೇ ನಾನು ಹೇಳ್ದಂಗೆ 14 ನಿಮಿಷ ಡಿಲೇ ಇದ್ದು 1 ನಿಮಿಷಕ್ಕೆ ತಂದವ್ರೆ. ಆರಾಮಾಗಿ ಆನ್ ಟೈಮ್ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಏನು ನಮ್ಮ ಫ್ರೆಂಡು ಹೆಸರು ಕಿಶನ್ ಅಂತ. ಟಿಪ್ಟೂರ್ ಬಗ್ಗೆ ಹೇಳಬೇಕು ಅಂದರೆ ಟಿಪ್ಟೂರ್ ತೆಂಗಿನಕಾಯಿ ಅಂತ ಫೇಮಸ್ ಆಗಿರೋ ಊರಿದು. ಸ್ಟೇಷನ್ ಬಗ್ಗೆ ಹೇಳಬೇಕು ಅಂದರೆ ಟೋಟಲ್ 4 ಪ್ಲ್ಯಾಟ್ಫಾರ್ಮ್ ಇದೆ. ನೀಟ್ ಆ್ಯಂಡ್ ಕ್ಲೀನಾಗಿದೆ. ರಾತ್ರಿ ಹೊತ್ತು ಜಾಸ್ತಿ ಇಲ್ಲ. ಬರ್ರಿ ಡಿಪಾರ್ಚರ್ಗೆ ಸಿಗ್ನಲ್ ಆಯಿತು, ಡಿಪಾರ್ಚರ್ ಆಗ್ತಿದ್ದೀವಿ. ಟಿಪ್ಟೂರ್ ಜಂಕ್ಷನಿಂದ ಡಿಪಾರ್ಚರ್ ಸಿಗ್ನಲ್ ಕೊಟ್ಟಿದ್ದಾರೆ. ಟಿಪ್ಟೂರಿಂದ ಡಿಪಾರ್ಚರ್ ಆಯಿತು. 1 ಮಿನಿಟ್ ಅಷ್ಟೇ ಹಾಲ್ಟ್ ಕೊಟ್ಟಿದ್ದು. ನೆಕ್ಸ್ಟು ಅರಸೀಕೆರೆ ಜಂಕ್ಷನ್ಗೆ ಎದ್ದಿದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ಏನು ತೋರಿಸೋದಂಥದ್ದು ಏನಿರಲ್ಲ, ಎಲ್ಲ ಖಾಲಿ ಪ್ಲ್ಯಾಟ್ಫಾರ್ಮ್ಸು. ಯಾಕೋ ಸಕ್ಕತ್ ನಿದ್ದೆ ಬರ್ತಿದೆ, ಎಚ್ಚರ ಆಗಿದ್ರೆ ತೋರಿಸ್ತೀನಿ.
110 ಮ್ಯಾಕ್ಸ್ ಸ್ಪೀಡು. ನಾನು ಅವಾಗಲೇ ಚೆಕ್ ಮಾಡ್ಕೊಂಬಂದೆ ನಮ್ಮ ಟಿಪ್ಟೂರಿಂದ. ಇಂಟೀರಿಯರ್ಸ್ ಬಗ್ಗೆ ಹೇಳಬೇಕು ಅಂದರೆ 3x3 ಕಾಂಬಿನೇಷನ್ ಇರುತ್ತೆ. ಲೋವರು, ಮಿಡಲ್ಲು, ಅಪ್ಪರು. ಈ ಸೈಡಲ್ಲಿ ಇಲ್ಲಿ ಅಪ್ಪರು, ಮಿಡಲ್ಲು, ಲೋಯರು. ಈ ಕಡೆ 2 ಸೀಟ್ ಇರುತ್ತೆ. ಸೈಡ್ ಲೋಯರು, ಸೈಡ್ ಅಪ್ಪರು. ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ 3 ಚಾರ್ಜಿಂಗ್ ಸಾಕೆಟ್ ಈ ಸೈಡು. ಅಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಏನು ಮಾಡಬೇಕು, ಸುಮ್ಮನೆ ಇರಬೇಕು. ವಾಶ್ರೂಮ್ಸ್ ಎಲ್ಲ ನೀಟಾಗಿ ಕ್ಲೀನಾಗೇ ಇದೆ. ಯಶವಂತಪುರದಿಂದನೂ ನೀಟಾಗೇ ಇದೆ. ನೋಡೋಣ ಇನ್ನು ಲಾಸ್ಟ್ ಸ್ಟೇಷನ್ವರೆಗೂ ಹೆಂಗಿರುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೇಳೋಕ್ಕಿಂತ ಮುಂಚೆ ಒಂದ್ಸಲ ನೋಡಿರ್ತೀನಿ. ನಾನು ಈ ಸದ್ಯಕ್ಕೆ ಪರಿಸ್ಥಿತಿ ಪ್ರಕಾರ 5ಗೆ ನಾನೊಂದು 4.5 ಕೊಡ್ತೀನಿ. ನಮ್ಮ ರಾಣಿ ಚೆನ್ನಮ್ಮ ಈಗ ಎಂಟ್ರಿ ಆಗ್ತೈತೆ ಅರಸೀಕೆರೆ ಜಂಕ್ಷನ್ಗೆ. ಡಿಲೇ ಬಗ್ಗೆ ಪ್ರಶ್ನೆನೇ ಮಾಡೋಂಗಿಲ್ಲ. ಆನ್ ಟೈಮ್ ಬಂದಿದ್ದಾನೆ ಅರಸೀಕೆರೆಗೆ. ಇಲ್ಲಿ 3 ನಿಮಿಷ ವೆಯ್ಟ್ ಮಾಡ್ತಾನೆ. ಖಾಲಿ ಇದೆ. ಇಲ್ಲಿಂದ ಸ್ವಲ್ಪ ಜನ ಬೋರ್ಡ್ ಆಗ್ತಾರೆ ಅನ್ಸುತ್ತೆ ಟ್ರೈನ್ನ. ಅರಸೀಕೆರೆ ಜಂಕ್ಷನ್ ಇಲ್ಲಿ ಏನು ಫೇಮಸ್ ಅಪ್ಪ ಅಂದರೆ ಇಡ್ಲಿ ವಡೆ ಪಲಾವ್ ಫೇಮಸ್ ಅರಸೀಕೆರೆಯಲ್ಲಿ. ಇಲ್ಲಿ ಮಿಸ್ಸೇ ಮಾಡೋಂಗಿಲ್ಲ. ಇಷ್ಟೊತ್ತಲ್ಲಿ ಅಷ್ಟು ಟೇಸ್ಟ್ ಇರುತ್ತೆ ಗೊತ್ತಿಲ್ಲ. ಒಟ್ನಲ್ಲಿ ಬೆಳಗ್ಗೆ ತಿಂದಾಗಂತೂ ಮಸ್ತ್ ಇರುತ್ತೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಅರೈವ್ ಆಗಿದೆ ಅರಸೀಕೆರೆ ಜಂಕ್ಷನ್ಗೆ. ಈ ಜಂಕ್ಷನ್ನಲ್ಲಿ ಟೋಟಲ್ 3 ಪ್ಲ್ಯಾಟ್ಫಾರ್ಮ್ ಇದೆ. ಇದಕ್ಕೆ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿಂದ 3 ಲೈನ್ ಹೋಗುತ್ತೆ. ಒಂದು ಕಡೂರು ಬೀರೂರು ಲೈನು, ಇನ್ನೊಂದು ಹಾಸನ ಲೈನು, ಇನ್ನೊಂದು ಈಗ ನಾವು ಬಂದಿದ್ದು ಬೆಂಗಳೂರಿಂದ ಬಂದಿದ್ದು ಒಂದು ಲೈನು. ಅರಸೀಕೆರೆಯಲ್ಲಿ ಏನು ಫೇಮಸ್ ಅಪ್ಪ ಅಂದರೆ ಇಲ್ಲಿ ಇಡ್ಲಿ ವಡೆ ಪಲಾವ್ ಮಸ್ತ್ ಅಂದರೆ ಮಸ್ತ್ ಐತೆ. ನಾನು ರೆಕಮೆಂಡ್ ಮಾಡ್ತೀನಿ, ಮಿಸ್ಸೇ ಮಾಡಬಾರ್ದು. ಬಟ್ ರಾತ್ರಿ ಆಗಿದೆ, ಹೊಟ್ಟೆ ಸಿಗ್ತಿಲ್ಲ, ಇಲ್ಲಾಂದರೆ ತಗೊಂಡು ತಿಂತಿದ್ದೆ. ಬೆಳಗ್ಗೆ ಹೊತ್ತಾದರೆ ಬಿಸಿ ಕೊಡ್ತಾನೆ, ಚೆನ್ನಾಗಿರುತ್ತೆ. ಸಿಗ್ನಲ್ ಆಯಿತು ನಮ್ಮ ಟ್ರೈನಿಗೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಲ್ಲೇ. 1ನೇ ಪ್ಲ್ಯಾಟ್ಫಾರ್ಮಲ್ಲಿ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ನಿಂತಿದೆ. ಅದು ತಾಳಗುಪ್ಪ ಬಿಟ್ಟು ನಾಳೆ ಮೈಸೂರಿಗೆ ಹೋಗಿ ತಲುಪುತ್ತೆ. ಇದ್ರ ಹಿಂದೆಯೇ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಯಾವುದಂದ್ರೆ ಡೆಲ್ಲಿ ನಮ್ಮ ಟ್ರೈನಿಗೆ ಗ್ರೀನ್ ಸಿಗ್ನಲ್ ಆಗಿದೆ. ರೂಟ್ ಹೇಳಬೇಕು ಅಂದರೆ ಇದು ಮೆಜೆಸ್ಟಿಕ್ ರಾತ್ರಿ 11 ಗಂಟೆಗೆ ಬಿಟ್ಟು ಯಶವಂತಪುರ, ಟಿಪ್ಟೂರು, ಅರಸೀಕೆರೆ, ಕಡೂರು, ಬೀರೂರು ಲೈನ್ ಮೇಲೆ ದಾವಣಗೆರೆ ಹೋಗ್ತದೆ. ಅಲ್ಲಿಂದ ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಅಲ್ಲಿಂದ ಅಲ್ನಾವರ, ಬೆಳಗಾವಿ ಲೈನ್ ಮೇಲೆ ಮೀರಜ್ ಹೋಗಿ ಸಾಂಗ್ಲಿ ಸೇರ್ತೀವಿ. ನಮ್ಮ ಟ್ರೈನ್ ರೂಟ್ ಮುಂಚೆನೇ ಹೇಳಬೇಕಾಗಿತ್ತು, ಲೇಟಾಗಿ ಹೇಳಿದೆ, ಶ್ರಮಿಸ್ಬಿಟ್ರಪ್ಪ. ಎಲ್ರಿಗೂ ನಮಸ್ಕಾರ. 2ನೇ ದಿನಕ್ಕೆ ಸಮಯ ಈಗ 6 ಗಂಟೆ 5 ನಿಮಿಷ ಆಗಿದೆ. 5 ನಿಮಿಷ ಡಿಲೇ ಆಗಿ ಬಂದಿದೆ ನಮ್ಮ ಟ್ರೈನ್ ಇವತ್ತು. ಎಲ್ಲಿ ಬಂದಿದೆ ಹೇಳಿ ನೋಡೋಣ. ಅದಕ್ಕೆ ಹುಬ್ಳಿ ಜಂಕ್ಷನ್ಗೆ. ಹುಬ್ಳಿ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಯಾಕಂದರೆ ಇಲ್ಲಿ 3 ಲೈನ್ ಹೋಗುತ್ತೆ. ಒಂದು ನಾವು ಬಂದಿದ್ದು ಬೆಂಗಳೂರಿಂದ ಒಂದು ಲೈನು, ಇನ್ನೊಂದು ಲೈನ್ ಬಂದ್ಬಿಟ್ಟು ಗದಗ ಜಂಕ್ಷನ್ನು, ಅದು ವೀಡಿಯೋ ಹಾಕಿರ್ತೀನಿ. ಮತ್ತು ಇನ್ನೊಂದು ಲೈನ್ ಬಂದ್ಬಿಟ್ಟು ಲೋಂಡಾ ಜಂಕ್ಷನ್ಗೆ ಹೋಗುತ್ತೆ. ಆಮೇಲೆ ಈ ಹುಬ್ಳಿ ಸ್ಟೇಷನ್ ಬಗ್ಗೆ ಹೇಳಬೇಕು ಅಂದರೆ ಟೋಟಲ್ 8 ಪ್ಲ್ಯಾಟ್ಫಾರ್ಮ್ ಇದೆ. ಫಸ್ಟ್ ಪ್ಲ್ಯಾಟ್ಫಾರ್ಮ್ ಇಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೆಸರುವಾಸಿಯಾಗಿದೆ. ಆ ಪ್ಲ್ಯಾಟ್ಫಾರ್ಮಲ್ಲೇ ನಮ್ಮ ಟ್ರೈನ್ ಬಂದಿದೆ. ಈಗ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿದೆ
ಇದು ಅಪ್ರಾಕ್ಸಿಮೇಟ್ಲಿ 1500 ಮೀಟರ್ಸ್, ಅಂದರೆ 1.5 ಕಿಲೋಮೀಟ್ರಷ್ಟು ಉದ್ದ ಇದೆ ಈ ಪ್ಲ್ಯಾಟ್ಫಾರ್ಮು. ಇನ್ನು 10 ನಿಮಿಷ ಇಲ್ಲಿ ನಿಂತ್ಕೊಳ್ಳುತ್ತೆ, ಯಾಕಂದರೆ ವಾಟರ್ ರೀಫಿಲಿಂಗ್ ಆಗುತ್ತೆ. 10 ನಿಮಿಷ ವೆಯ್ಟ್ ಆದಮೇಲೆ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ ಹುಬ್ಳಿ ಜಂಕ್ಷನಿಂದ. ಆಗೈತಿ ಧಾರವಾಡಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು DWR. ಧಾರವಾಡ ಬಗ್ಗೆ ಹೇಳಬೇಕು ಅಂದರೆ ಪೇಡಾನೇ ಫೇಮಸ್ ಇಲ್ಲಿ, ಧಾರವಾಡ ಪೇಡ ಅಂತಾನೆ. ಇಲ್ಲಿ ಸ್ಟೇಷನ್ ಬಗ್ಗೆ ಹೇಳಬೇಕು ಅಂದರೆ ಟೋಟಲ್ 4 ಪ್ಲ್ಯಾಟ್ಫಾರ್ಮ್ ಇದೆ. ನಾವೀಗ ಎರಡನೇ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿ ಆಗಿದ್ದೇವೆ. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ನೆಕ್ಸ್ಟ್ ಆಮೇಲೆ 26 ನಿಮಿಷ ಡಿಲೇ ಆಗಿದ್ದಾರೆ. ನಮ್ಮದು 7 ಗಂಟೆ ಟೈಮಿಂಗ್ಸ್ ಇತ್ತು, ಅಲ್ನಾವರು 7:15 ಆಗುತ್ತೆ ಅನಿಸುತ್ತೆ. ನೋಡೋಣ, ಕವರ್ ಮಾಡೋಲ್ಲ, ಡಿಲೇ ಆಗುತ್ತೆ ಪಕ್ಕ. ಸ್ಟಾಪ್ ಬಿಟ್ಟು ಡಿಪಾರ್ಟ್ ಆಯಿತು ಧಾರವಾಡಿಂದ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಅಲ್ನಾವರು. ಆವಾಗಲೇ ನಾನು 2ನೇ ಪ್ಲ್ಯಾಟ್ಫಾರ್ಮ್ ಅಂದೆ, ಆದರೆ ಇದು 3ನೇ ಪ್ಲ್ಯಾಟ್ಫಾರ್ಮು. ಪ್ಲ್ಯಾಟ್ಫಾರ್ಮಿಂದನೇ ಸ್ಪೀಡ್ ಪಿಕಪ್ ಮಾಡಿದೆ ನಮ್ಮ ಪ್ರಾಣಿಧಾಮ.
ಎಲೆಕ್ಟ್ರಿಕ್ ಕೋಚ್ ಮಧ್ಯದಲ್ಲಿ ಇದೇ ಒಂದು ಹಮ್ಸಫರ್ ಹಾಕಿದಾನಲ್ಲ, ಯಾಕೆ ಹಮ್ಸಫರ್ ಹೋಗಿ ಹಾಕಲ್ಲ, ಇದು ಎಲ್ಲ ಟ್ರೈನ್ಗೂ ಹಾಕ್ತಾರೆ. ಫೈನಲಿ ಅಲ್ಲಾವರೆಗೆ ರೀಚ್ ಆಗಿದ್ದೀವಿ. 34 ನಿಮಿಷ ಡಿಲೇ ಆಗಿದ್ದು ನಮ್ಮ ರಾಣಿ ಚೆನ್ನಮ್ಮ. ಇಲ್ಲಿಂದ ಅದು ನೆಕ್ಸ್ಟ್ ಲೋಂಡಾ, ಬೆಳಗಾವಿ ಆ ರೂಟ್ ಮೇಲೆ ಸಾಂಗ್ಲಿ ಹೋಗಿ ಮಧ್ಯಾಹ್ನ 1 ಗಂಟೆ ಕರೆಕ್ಟ್ ಬಿಫೋರೇ ಸೇರೋದು ಸಾಂಗ್ಲಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬಿಡಿ.